ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸುರೇಶ್ ಅಳಗುಂಡಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇಕಿಕೊಪ್ಪ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದಂತಹ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BSc 4ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯದೊಳಗಿನ 3ನೇ ಪದ್ಯವಾದಂತಹ ಹುಬ್ಬಳ್ಳಿಯಾವ ದ ರಾ ಬೇಂದ್ರೆಯವರು ಬರೆದಂತಹದ್ದು. ಆ ಪದ್ಯದ ಕುರಿತು ನಾವು ಅಧಿವೇಶನ ಇವತ್ತು 10ನೇದ್ದು. ಈ 10ನೇ ಅಧಿವೇಶನದಲ್ಲಿ ನಾವು ಹುಬ್ಬಳ್ಳಿಯಾವ ಪದ್ಯವನ್ನು ಬರೆದಂತಹ ಕನ್ನಡದ ಪ್ರಖ್ಯಾತಿಯನ್ನ ಪಡೆದಂತ ಆಧ್ಯಾತ್ಮಿಕ ಕವಿ ಅಂತೇನೆ ಹೆಸರುವಾಸಿಯಾದಂತಹ ದ ರಾ ಬೇಂದ್ರೆ ಅಂಬಿಕಾತನಯ ದತ್ತರವರ ಜೀವನ ಮತ್ತು ಸಾಹಿತ್ಯದ ಕುರಿತು ನಾವು ಇವತ್ತು ಈ ಒಂದು ಅಧಿವೇಶನದಲ್ಲಿ ತಿಳಿದುಕೊಳ್ಳೋಣ. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ 2ನೇ ಕವಿ ದ ರಾ ಬೇಂದ್ರೆಯವರು. ದ ರಾ ಬೇಂದ್ರೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು, ಈ ಒಂದು ಯಾರೇ ಕನ್ನಡಿಗರಿಗೆ ಈ ಭಾವಚಿತ್ರವನ್ನ ತೋರಿಸಿಬಿಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ, ಓ ನಮ್ಮ ಬೇಂದ್ರೆಯವರು, ಬೇಂದ್ರೆ ಅಜ್ಜ ಅಂತನ್ನುವಂಥದ್ದು. ಇದು ಅವರ ಭಾವಚಿತ್ರವನ್ನ ತಾವು ಗಮನಿಸಬೇಕು. ಈ ದ ರಾ ಬೇಂದ್ರೆಯವರ ಒಂದು ಜೀವನವನ್ನ, ಒಂದು ಬಾಲ್ಯ ಜೀವನವನ್ನ ನಾವು ನೋಡ್ಕೊಳ್ಳೋದಾದ್ರೆ, ಈ 31 ಜನವರಿ 1896ರಲ್ಲಿ ಧಾರವಾಡದ ಒತ್ನಿ ಸೋನಿಯ ಒಂದು ಗುನಾರಿಯವರ ಮನೆಯಲ್ಲಿ ಇವರು ಹುಟ್ಟುತ್ತಾರೆ. ಇದು ಬಸ್ ಸ್ಟ್ಯಾಂಡ್ನಿಂದ ಬಹಳಷ್ಟು ದೂರನೂ ಇಲ್ಲ. ಇದು ಅಂಬಿಕೆಯ ಮಗ ಅಂಬಿಕಾತನಯ ದತ್ತ. ತನಯ ದತ್ತ ಯಾರು? ಅಂಬಿಕಾತನಯ ದತ್ತ, ಕಾವ್ಯ ನಮ್ಮ ದ ರಾ ಬೇಂದ್ರೆ. ಇವರು ವೃತ್ತಿಯಲ್ಲಿ ವರಕವಿ ಶಿಕ್ಷಕರು. ಇವರು ಶಿಕ್ಷಕ. ಆದ್ರೆ ಒಂದು ಗಮನದಲ್ಲಿಡಬೇಕು, ಯಾಕಂದ್ರೆ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹೇಳ್ಬೇಕಾದಂತಹದ್ದು, ಈ 45-50 ವರ್ಷದವರೆಗೆ ಗವರ್ಮೆಂಟ್ ಜಾಬೇ ಇರಲಿಲ್ಲ ಇವರು. ಹಾಗೆ ಹೀಗೆ ಅಲ್ಲೆಷ್ಟು ನೌಕರಿ ಮಾಡೋದು, ಇಲ್ಲೆಷ್ಟು ನೌಕರಿ ಮಾಡೋದು, ಹೀಗೆ ಮಾಡ್ಕೊಂತ ಬಂದಂತವ್ರು. ಬಹಳ ಜೀವನದಲ್ಲಿ ಕಠೋರವಾದಂತ ಅನುಭವಗಳನ್ನ ಪಡೆದುಕೊಂಡಂತವ್ರು. ಅದ್ರ ಕುರಿತು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ. ಒಂದು ರೀತಿ ಮರಾಠಿ ಇದು ಬಹಳ ಪ್ರಭಾವ ಇವರಿಗೆ, ಒಂದು ರೀತಿ ಮರಾಠಿ ಮಾತೃಭಾಷೆ. ಅಂಬಿಕೆ ಅಂಬವ್ವ ಅಂಬವ್ವ ಅಂತ ಕರಿತೀವಿ ನಾವು. ಮನೆತನದ ಮೂಲ ಹೆಸರು ಟೋಷರ್ ಅಂತ ಹೇಳಿ ತಿಳ್ಕೊಂಡು, ಯಾಕಂದ್ರೆ ಇವ್ರ ಅಜ್ಜ ತಾತಜ್ಜಂದರು ಎಲ್ಲ ಮಹಾರಾಷ್ಟ್ರಿಗರು. ಟೋಸರ್. ಇವ್ರಿಗೆ ಬಿರುದುಗಳು ವರಕವಿ ಅಂತ, ನಿಜವಾಗ್ಲೂ ವರಕವಿ ಅನ್ನೋಂಥದ್ದು ಬಹಳ ಹೇಳಿ ಮಾಡಿಸಿದಂಥದ್ದು ಇವರಿಗೆ. ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಶಬ್ದಗಾರುಡಿಗ ಅಂತ ಹೇಳ್ಬಹುದು. ಬಹುತೇಕ ಇವರಷ್ಟು ಶಬ್ದದಲ್ಲಿ ಲೀಲಾಜಾಲವಾಗಿ ಆಟ ಆಡಿಸುವಂತವ್ರು ಮತ್ತೊಬ್ಬರಿಲ್ಲ. ಅದಕ್ಕಾಗಿ ಇವರು ಶಬ್ದಗಾರುಡಿಗ ಅಂತ ಹೇಳಿ. ಯಾವಾಗ ಹುಟ್ಟಿದಂತ ಕಾಲ 31 ಜನವರಿ 1896. ಇವರು ನಿಧನರಾದಂತಹದ್ದು, ಮರಣ ಹೊಂದಿದಂತಹದ್ದು ಅಕ್ಟೋಬರ್ 26, 1981ರಲ್ಲಿ. ಇಷ್ಟು ದಿನದ ಒಂದು ತುಂಬು ಜೀವನವನ್ನ ನಡೆಸಿದಂತ ದ ರಾ ಬೇಂದ್ರೆಯವರು ಅಗಾಧವಾದಂತಹದ್ದು ಒಂದು ಸಾಹಿತ್ಯದ ಪ್ರೀತಿ ಇವರಿಗೆ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಒಂದು ರೀತಿ ಇವರ ಪ್ರಾಸವನ್ನೇ ನೋಡದೆ ಒಂದು ದೊಡ್ಡ ಖುಷಿ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರ ಕಾಮಾಕ್ಷಿ. ಅತ್ಯದ್ಭುತವಾದಂಥದ್ದು, ಒಂದಕ್ಕಿಂತ ಒಂದು ಮಿಗಿಲಾದಂತಹ ಕವನ ಸಂಕಲನಗಳು ಇವರು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾದಂತಹ ಕವನ ಸಂಕಲನಗಳು ಮತ್ತು ಇತರೆ ಕೃತಿಗಳನ್ನ ನಾವು ಗಮನಿಸೋದಾದ್ರೆ, ಪ್ರಪ್ರಥಮವಾಗಿ ಇವರ ಕವನ ಸಂಕಲನ ಪ್ರಥಮದ್ದು ಯಾವುದಂದ್ರೆ ಕೃಷ್ಣಕುಮಾರಿ, 1922ರಲ್ಲಿ ಪ್ರಕಟ ಆದಂಥದ್ದು ಪ್ರಥಮ ಕವನ ಸಂಕಲನ. ಆಮೇಲೆ ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ,
ಗಂಗಾವತರಣ, ಅರಳುಮರಳು, ನಾಕು ತಂತಿ, ಹೀಗೆ ಇಲ್ಲಿ ಒಂದೆರಡು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಈ ಸಖಿ ಗೀತವನ್ನ ತೆಗೆದು ಸಖಿ ನಿನ್ನ ಸಖ್ಯದ ಆಖ್ಯಾನ ಕಟುಮದರ ವ್ಯಾಖ್ಯಾನದೊಡಗೊಡೆ ವಿವರಿಸಲಿ. ಅಂದ್ರೆ ಇದು 1919ರಿಂದ ಹಿಡ್ಕೊಂಡು 1936ರವರೆಗೆ ಇವರು ರಚಿಸಿದಂತಹ ಪದ್ಯಗಳನ್ನ, ಈ ದಾಂಪತ್ಯ ಗೀತೆಗಳನ್ನ ಇಟ್ಕೊಂಡು ಬರೆದಂತಹದ್ದು ಸಖಿ ಗೀತ. ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಕವನ ಸಂಕಲನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅರಳು ಮರಳು ಇರಬಹುದು, ನಾಕು ತಂತಿ ಅಂತ ಹೇಳೋದೇ ಬೇಡ. ಯಾಕೆಂತಂದ್ರೆ ನಾಕು ತಂತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತವಾದಂತ ಕೃತಿ. ನಾಲ್ಕು ಎಲ್ಲ ನಾಲ್ಕರದ್ದು ಓಟ ಇಲ್ಲಿ 44 ಪದ್ಯಗಳಿದ್ದಂಥದ್ದು ನಾಕು ತಂತಿ ಸಣ್ಣ ಪುಸ್ತಕ. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಇವತ್ತಿಗೂ ವಿಮರ್ಶಕರಿಗೆ ಸವಾಲೊಡ್ಡುವಂತಹ ಕೆಲಸವನ್ನ ಆ ಕೃತಿ ಮಾಡ್ತದಂದ್ರೆ ಆಶ್ಚರ್ಯದಾಯಕ ಆಗೋದಿಲ್ಲ. ಅದೇ ರೀತಿ ಈ ಪ್ರಮುಖವಾದಂತಹ ಕವನ ಸಂಕಲನಗಳನ್ನ ಗಮನಿಸೋದಾದ್ರೆ ಮತ್ತೆ ಇತರ ಕೃತಿಗಳನ್ನ ಈಗ ನಾವು ಗಮನಿಸೋದಾದ್ರೆ, ಈ ಕೃಷ್ಣಕುಮಾರಿ ಪ್ರಕಟ ಆದ್ಮೇಲೆ ಗರಿಯಾತು, ಸಖಿ ಗೀತ ಆಯ್ತು, ಇಂಥವುಗಳು, ಉಯ್ಯಾಲೆ, ನಾದಲೀಲೆ ಇರಬಹುದು, ಗಂಗಾವತರಣ, ಅರಳು ಮರಳು ಕೃತಿಗೆ ಮತ್ತೆ ನಾಕತಂತಿಗೆ, ಅಲ್ಲಿ ಅರಳು ಮರಳು ಕೃತಿಗೆ ಅದು 1964ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತದೆ. ಆಮೇಲೆ ಸಾಹಿತ್ಯದ ವಿರಾಟ್ ಸ್ವರೂಪ ಅಂತ ಅನ್ನೋದು ಒಂದು ವಿಮರ್ಶಾ ಕೃತಿ ಇವತ್ತು. ಇನ್ನು ನಾಟಕಗಳು, ಅದ್ಭುತವಾದಂತಹ ನಾಟಕಗಳು. ಅದರೊಳಗೆ ಮುಖ್ಯವಾಗಿ ನಾವು ಸಾಯುವಾಟ ಅನ್ನುವಂಥದ್ದು ನಾಟಕವನ್ನು ನಾವು ಗಮನಿಸಬಹುದು. ಹಾಗೆ ಈ ಪುರಸ್ಕಾರಗಳನ್ನ ನಾವು ನೆನಪಿಗೆ ತೆಗೆದುಕೊಂಡು ಬಿಟ್ಟಿದ್ರೆ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. ಆಮೇಲೆ 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗುತ್ತದೆ. ಜೊತೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತದೆ. 1973ರಲ್ಲಿ ನಾಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ. ಹೀಗೆ ಇವರಿಗೆ ಒಂದು ರೀತಿ ಪ್ರಶಸ್ತಿ ಮೇಲೆ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ನಾವಿಲ್ಲಿ ಇವರ ಒಂದು ಕುರಿತು, ಇವರ ಜೀವನದ ಕುರಿತು ಕೆಲವೊಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಅದಾವುದು ಅಂತಂದ್ರೆ, ಇವರಿಗೆ 9 ಜನ ಮಕ್ಕಳು. 9 ಜನ ಮಕ್ಕಳಲ್ಲಿ ಇವರಿಗೆ ಕಣ್ಮುಂದೇನೆ ಬೆಳೆದಂತ ಮಕ್ಕಳು, ಸಣ್ಣ ಮಕ್ಕಳು ಇಟ್ಕೊಂಡು 6 ಜನ ಮಕ್ಕಳು ಸತ್ತು ಹೋಗ್ತಾರೆ. ನಿಜವಾಗ್ಲೂ ಎಂಥ ಗಂಡೆದೆ ಇರಬೇಕು ಇವತ್ತು, ಎಂಟೆದೆ ಇರಬೇಕು ಇವತ್ತು. ದತ್ತ ಕೊಟ್ಟ ಈಸ್ಕೊಂಡ ಅಂತ ಹೇಳ್ತಾರೆ. ಜೀವನದಲ್ಲಿ ಸಾಕಷ್ಟು ನೊಂದಂತಹ ಜೀವಿ ಇದು, ಬೆಂದಂತ ಜೀವ ಇದು. ಅದಕ್ಕೆ ಯಾರಿಗಾದ್ರೂ ಬಹಳ ಕಷ್ಟದ ಮೇಲೆ ಕಷ್ಟಗಳು ಬರ್ತಿರ್ತಾವೆ, ಅವಾಗ ಒಂದು ಮಾತನ್ನ ಹೇಳ್ತಾರೆ, ಬೆಂದವ ಬೇಂದ್ರೆ ಆಗ್ತಾನ. ಒಂದ್ ರೀತಿ ಬೇಂದ್ರೆಗೆ ಬಂದಂತ ಕಷ್ಟಗಳು ಮತ್ತೊಬ್ಬರಿಗೆ ಬಂದಿದ್ರೆ ಈ ಅವ್ರ ಜೀವನಾನೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ರೇನೋ ಗೊತ್ತಿಲ್ಲ. ಅದು ಅದಕ್ಕೆ ಹೇಳಿದೆ, ಈ ಸಾಧನಕೇರಿ ಮನೆ, ಸಾಧನಕೇರಿ ಬಾರೋ ಸಾಧನಕೇರಿಗೆ ಅನ್ನುವಂಥದ್ದೇ ಇದೆ ಒಂದು ಕೃತಿ. ಆ ಸಾಧನಕೇರಿಯೊಳಗೆ ಇದ್ದುಕೊಂಡು ಅದೇನ್ ಮಹಾನ್ ಸಾಹಿತ್ಯ ಕೃಷಿ ಮಾಡಿದ್ರು. ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಸಾಧ್ಯನ ಇದು ಒಂದು ಕಡೆ. ಆಮೇಲೆ ಈ ಕುವೆಂಪು ಮತ್ತು ಬೇಂದ್ರೆನನ್ನ ನಾವು ಕಂಪೇರೇಟಿವ್ ಆಗಿ ನೋಡ್ಕೊಂಡಾಗ, ಕುವೆಂಪು ಒಂದು ರೀತಿ ಮೈಸೂರು ಭಾಗಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಬೇಂದ್ರೆಯವರು ಇಲ್ಲಿ ಗೆಳೆಯರ ಬಳಗವನ್ನ ಕಟ್ಟಿಕೊಳ್ತಾರೆ. ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಅಗಾಧವಾದ ಸಾಹಿತ್ಯ ಕೃಷಿಯನ್ನು ಮಾಡುವಂಥದ್ದು, ಸಮ್ಮೇಳನಗಳನ್ನ, ಸಂಘಗಳನ್ನ, ಸಂಸ್ಥೆಗಳನ್ನ ಎಲ್ಲವನ್ನೂ ಒಂದು ರೀತಿಗೆ ತಂದು ಬಿಟ್ಟಿದ್ರು. ನಿಜವಾಗ್ಲೂ ಒಂದು ಬಾರಿ ಒಂದು ನರಬಲಿ ಅಂತನ್ನುವಂತ ಒಂದು ಕವಿತೆಯನ್ನು ಬರೆದುಕೊಂಡು, ಆವಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಇವರು ಜೈಲಿಗೆ ಹೋಗುವಂತ, ಆಮೇಲೆ ಈ ಹಿಂಡಲ್ಗ ಜೈಲಿನಲ್ಲಿ ಇಟ್ಟಂತದ್ದು, ಆಮೇಲೆ ಮುಗದದಲ್ಲಿ ಗೃಹ ಬಂಧನದಲ್ಲಿ ಇಟ್ಟಂತದ್ದು ನಡೆಯುತ್ತೆ. ಈ ಆಸಾಮಿ ಹೇಗೆ ಅಂತಂದ್ರೆ ಬೇಂದ್ರೆ ಎದುರುತ್ತರ ಕೊಡುವಂಥವ್ರು, ನೇರವಾಗಿ ನಿಷ್ಕಳಂಕವಾಗಿ ನಿರ್ಭೀಡೆಯಿಂದ ಮಾತಾಡ್ತಾ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬೇಂದ್ರೆ ಅಂತ ಹೇಳ್ಬೋದು. ಆಮೇಲೆ ಪ್ರಾಸ ಎಷ್ಟೊಂದು ಅದ್ಭುತ ಅಂತನ್ನುವಂಥದ್ದು. ನಿಜವಾಗ್ಲೂ ಇಳಿದು ಬಾ ತಾಯೇ ಇಳಿದು ಬಾ ಅಂತನ್ನುವಂತ ಹಾಡನ್ನ ನೋಡ್ಬೋದು. ಆಮೇಲೆ ಒಂದು ರೀತಿ ಶಬ್ದದೊಡನೆ ಚತುರತೆ. ಇಷ್ಟ್ಯಾಟಂದ್ರೆ ಇವ್ರಿಗೆ
ಇಷ್ಟೊಂದು ಇಂಟ್ರೆಸ್ಟ್ ಅನ ಅಂತ ಅನಿಸುವಂಥದ್ದು. ಈ ವಿಜ್ಞಾನ ಅಂದ್ರೆ ಇಷ್ಟೊಂದು ಇಂಟ್ರೆಸ್ಟ್ ಅನ ಅಂತ ಅನಿಸುವಂಥದ್ದು. ಬರೀ ಶಬ್ದದೊಡನೆ ಆಟ, ಆ ಶಬ್ದದೊಡನೆ ಆಟ ಎಲ್ಲ ಕೃತಿಗಳಲ್ಲಿ ಇವತ್ತು ಕಂಡು ಬರುತ್ತದೆ. ಅದರ ಕುರಿತು ಸಾಕಷ್ಟು ಅಧ್ಯಯನಗಳನ್ನು ಆಗಿದ್ದಾವೆ. ಆಮೇಲೆ ಈ ಅಧ್ಯಾತ್ಮಕ್ಕೆ ಬಂದಾಗ ಒಂದು ಘಟನೆ ನೆನಪಿಗೆ ಬರುತ್ತದೆ. ಯಾವುದು ಅಂತಂದ್ರೆ 1942ರಲ್ಲಿ ಇವರೊಂದು ಪದ್ಯವನ್ನ ಬರೀತಾರೆ. ಪದ್ಯ ಬಂದೀಕಾರ ಶ್ರವಣ ತಿಳ್ಕೊಂಡು. ಬಂದೀಕಾರ ಶ್ರವಣದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವಂತಹದ್ದು ಯಾವಾಗ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಅನ್ನುವಂತಹ ಒಂದು ಘಟನೆ ಮುಂಚಿತವಾಗಿ ಹೇಳಿದಂತ ಮಹಾನುಭಾವ ಇವರು. ಹೀಗೆ ಇವ್ರ ಕುರಿತು ಎಷ್ಟು ಮಾತಾಡಿದ್ರೂ ಕಡಿಮೆನೆ. ಇವರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ನೋಡಿದಾಗ ಒಂದು ಸಾಹಿತ್ಯದ ಒಂದು ವಿರಾಟ್ ರೂಪವನ್ನೇ ನಮ್ಮ ಕಣ್ಮುಂದೆ ತಂದುಕೊಡ್ತಾರೆ ಇವರು. ಆಮೇಲೆ ಕನ್ನಡದಲ್ಲಿ ಬಹುತೇಕ ಇಷ್ಟು ದೊಡ್ಡ ಮಟ್ಟದ ಕವಿ ಮಹಾಕಾವ್ಯ ಬರೆದಿಲ್ಲ ಅನ್ನೋದು ಹೊರತುಪಡಿಸಿದರೆ ಮತ್ತಾವುದು ಇಲ್ಲಿ ಕಾಣುವುದಿಲ್ಲ. ಯಾಕಂದ್ರೆ ಇವರು ಗುರುಗಳಂತ ಒಪ್ಕೊಂಡಿದ್ದು ಯಾರನ್ನಂತಂದ್ರೆ ಅರವಿಂದ್ ಘೋಷ್ ಅವರು. ಅರವಿಂದ್ ಸಾಕಷ್ಟು ಅವರ ಬಗ್ಗೆ, ಆಮೇಲೆ ರವೀಂದ್ರನಾಥ್ ಟಾಗೋರನ್ನ, ಲಕ್ಷ್ಮೀಶ ಕವಿ ಬಹಳ ಇಂಟ್ರೆಸ್ಟ್ ಇವರಿಗೆ. ಹೀಗೆ ಸಾಹಿತ್ಯದ ಅನೇಕ ಮಜಲುಗಳನ್ನು ಕಂಡಂತದ್ದು. ಬರೀ ಇವರು ಕನ್ನಡದಲ್ಲಿ ಮಾತ್ರ ಬರೀಲಿಲ್ಲ, ಮರಾಠಿಯಲ್ಲಿ ಬರೆದಿದ್ದಾರೆ, ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ಆಮೇಲೆ ಸಂಸ್ಕೃತ ಬಹಳಷ್ಟು, ಸುಮಾರು ಚತುರ್ಭಾಷಾ ಪಂಡಿತ ಇವರು. ಇಂಥವರಿಗೆ ಈ ಭಾಷೆಯನ್ನ ಹೇಗೆ ಬಳಸಿಕೊಳ್ಬೇಕು, ಹೇಗೆ ನುಡಿಸ್ಬೇಕು, ಒಂದು ರೀತಿ ಅದೊಂದು ಕರ್ತಲ ಮಲಕ ವಿದ್ಯೆ ಇವರಿಗೆ. ಏನ್ ಮಾತಾಡ್ಬಿಟ್ಟ ಬೇಂದ್ರೆ ಅಂದ್ಬಿಟ್ಟಿದ್ರೆ ಮುಗಿದೋಯ್ತು. ಇವ್ರು ಎಷ್ಟೊಂದು ಜನಮಾನಸದ ಕವಿಯಾಗಿದ್ರು ಅಂತಂದ್ರೆ, ಮುಗಿಲ ಮಾರಿಗೆ ರಾಗರತಿಯನ್ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಆ ಘಟನೆ ಹೇಳಲೇಬೇಕದನ್ನು. ಈ ಧಾರವಾಡದಲ್ಲಿ ಈ ಸಂಜೆ ಹೊತ್ತಿನೊಳಗೆ ಎತ್ತಿನ ಗಾಡಿ ಹೊಡ್ಕೊಂಡು ಹೊಲದಿಂದ ಬರ್ತಾ ಇರುವಂತ ಜನಗಳು ಹುಚ್ಚೆದ್ದು ಹಾಡುವಂತ ಹಾಡುಗಳು. ಅದನ್ನು ಬೇಂದ್ರೆಯವರೇ ಸ್ವಂತವಾಗಿ ತಾವು ಕಂಡುಕೊಂಡು ಸಾರ್ಥಕವಾಯಿತು ನನ್ನ ಬದುಕು ಅಂತ ಹೇಳಿದಂತ ಘಟನೆ ಇದೆ. ಹೀಗೆ ಯಾವುದೇ ಮಗ್ಗುಲಿನಿಂದ ನೋಡ್ಕೊಂಡಿದ್ರು ಈ ಬೇಂದ್ರೆ ಅಜ್ಜನನ್ನ ನಾವು ಈ ಕನ್ನಡದ ಇರುವವರೆಗೂ, ಕನ್ನಡತನ ಇರುವವರೆಗೂ ಬೇಂದ್ರೆನನ್ನ ಯಾರಿಗೂ ಮರೀಲಿಕ್ಕೆ. ಯಾಕಂದ್ರೆ ಈ ಕೆಲವೊಂದಷ್ಟು ಪದ್ಯಗಳಲ್ಲಿ ನಾವು ಈ ಒಂದು ಘಟನೆಯನ್ನು ಹೇಳಬೇಕು. ನಿಮಗೆ 9 ಜನ ಮಕ್ಕಳಲ್ಲಿ 6 ಜನ ಸತ್ತು ಹೋದ್ರು ಕಣ್ಮುಂದೆ ಅಂತ. ಇವರ ಮಗನೊಬ್ಬ ತೀರಿಕೊಳ್ತಾ ಇರುವಂತ ಸನ್ನಿವೇಶದ ಒಂದು ಘಟನೆ, ಒಂದು ಹಾಡು ಬರುತ್ತೆ. ಅದು ಇವ್ರ ಹೆಂಡತಿ ಬಹಳ ಶಿಟ್ಟಿಗೆ ಬಂದ್ಬಿಟ್ಟಿರ್ತಾಳೆ. ಸೌನೂರ್ನಲ್ಲಿದ್ದಂತ ಇವ್ರ ಹೆಂಡತಿ ಆ ಟೈಮ್ದೊಳಗೆ ಇವ್ರು ಹೋಗೋದ್ರಾಗ ಲೇಟ್ ಆಗಿರುತ್ತೆ. ತೊಡೆ ಮೇಲೆ ಕೂಟಿಸ್ಕೊಂಡು ಆ ಮಗುವನ್ನ ಇವ್ರನ್ನ ದುರುಗುಟ್ಟಿ ನೋಡುವಂತ ಸನ್ನಿವೇಶದಲ್ಲಿ ಹುಟ್ಟಿದಂತ ಹಾಡು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ಹೆಂಗ, ತಿರುಗಿ ನಾ ಹೇಗೆ ನೋಡ್ಲಿ ನಿನ್ನ ಅಂತ ಅನ್ನುವಂಥದ್ದು. ಹೀಗೆ ಎಲ್ಲಿ ಒಂದು ಪ್ರತಿಯೊಂದು ಎಂಥ ವಿಕ್ಷಿಪ್ತಮಯವಾದಂಥ ಪರಿಸ್ಥಿತಿಯಲ್ಲಿ, ದುರಂತಮಯವಾದಂಥ ಪರಿಸ್ಥಿತಿಯಲ್ಲಿ ತಾನು ದೇವರನ್ನ ನಂಬಿದ್ದನ್ನ ಕೊನೆಯವರೆಗೆ ಬಿಡದಂಥದ್ದು ಇವತ್ತೊಂದು ಹೆಗ್ಗಳಿಕೆ. ಅದಕ್ಕೆ ನಾವು ಬಹಳ ಸಾರಿ ಹೇಳ್ತೀವಿ ಇದನ್ನ ಆಧ್ಯಾತ್ಮಿಕ ಕವಿ, ಆಧ್ಯಾತ್ಮಿಕ ಕವಿ ಅಂತ ತಿಳ್ಕೊಂಡು. ಹೀಗೆ ಈ ಬೇಂದ್ರೆಯವರನ್ನ ಇವರು ಮೆಚ್ಚಿದಂತಹ, ಯಾಕಂದ್ರೆ ಇವ್ರ ತಾಯಿಯವರು ಇವ್ರನ್ನ ಮದುವೆ ಮಾಡ್ಬೇಕಂತ ತಿಳ್ಕೊಂಡು, ರಂಗುಬಾಯಿ ಅಂತ ತಿಳ್ಕೊಂಡು ನರಗುಂದದ ಈ ಜೋಗಳೆ ಕರವಾಸುದೇವರ ಮಗಳು ರಂಗುಬಾಯಿ ಜೊತೆ ಮದುವೆ ಆಗ್ತತಿ. ಪ್ರೀತಿಯಿಂದ ಗಂಡನ ಮನೆಗೆ ಬಂದ ಮೇಲೆ ಆಕೆ ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂಡು ಇವರು ಕರೆಯಲ್ಪಟ್ರು. ಕೊನೆಗೆ ಲಕ್ಷ್ಮೀಬಾಯಿನೇ ಸಖಿಗೀತದ ನಾಯಕಿ. ಸುಮಾರು 1919 ಫಸ್ಟ್ ಡೇ ಬಂದಾಗಿನಿಂದ ಹಿಡ್ಕೊಂಡು ಕೊನೆ 1936ವರೆಗೆ ಬರೆದಂತದ್ರಲ್ಲಿ ಬಹಳ ಅದ್ಭುತವಾದಂತ ಕವಿತೆಗಳು ಮೂಡಿ ಬಂದಿವೆ. ಕನ್ನಡ ಸಾಹಿತ್ಯಕ್ಕೊಂದು ಸಖಿ ಅನ್ನುವಂತ ಒಂದು ಆಖ್ಯಾನವನ್ನ ಕೊಟ್ಟಂತದ್ದು ಬೇಂದ್ರೆಯವರ ಹೆಗ್ಗಳಿಕೆ ಅಂತ ಹೇಳ್ಬೋದು. ಅದೇ ರೀತಿ ಇವ್ರದೊಂದು ಶಾಲಾ ಜೀವನದಿಂದ ಬಡತನ ಹಿಡ್ಕೊಂಡು ಕೊನೆಯವರೆಗೆ ಬಡತನದಲ್ಲೇ ಕಾಲವನ್ನ ಕಳೆದಂತವರು. ಹೀಗೆ ಕಾಲ ಕಳೆದಂತವ್ರು ಎಂದು ತನಗೆ ಬಡತನದ ಚಿಂತಿ ಅಂತನ್ನುವಂಥದ್ದು ಅವ್ರಿಗೆ ಅಂಟ್ಕೊಳ್ಳಿಲ್ಲ. ಅದಕ್ಕೆ ಏನೋದಂತ ತಿಳ್ಕೊಂಡು ಸಾಕಷ್ಟು ಬಾರಿ ಹರಟೆಯನ್ನು ಮಾಡಿದ್ದಿದೆ ಅದಕ್ಕೆ. ಆಮೇಲೆ ಮಕ್ಕಳನ್ನ ಕಳ್ಕೊಂಡಂತದ್ದಿರ್ಬೋದು. ಹೀಗೆ ನೂರಾರು ಘಟನೆಗಳು ಅವರ ಜೀವನದಲ್ಲಿ ಘಟಿಸ್ತಾನೆ ಹೋಗ್ತವೆ. ಸುಮಾರು ಇನ್ನೊಂದು ಘಟನೆಯನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬೇಕು. ಅದು 1929 ಬೆಳಗಾವಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲ ಭಾರತ, ಅದರೊಳಗೆ ಒಂದು ಪದ್ಯವನ್ನ ಬರೀತಾರೆ ಅವರು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತನ್ನುವಂಥದ್ದು. ಆ ಕವನವನ್ನ ಓದಿ ಕನ್ನಡಿಗರವನ್ನ ಮನಸ್ಸನ್ನ ಗೆದ್ದಂತ ಹಾಡು ಹಕ್ಕಿ ಆದ್ರೆ ಇವರು ಹಾಡು ಹಕ್ಕಿ ಬೇಂದ್ರೇನೆ ಅಂತ ಒಂದು
ದೊಡ್ಡ ಮಟ್ಟದ ಪ್ರಚಾರಕ್ಕೆ ಸಿಕ್ತು ಇವರಿಗೆ. ಇವರನ್ನ ಬಹಳ ಸಾರಿ ಇವರಿಗೆ ಆರ್ಥಿಕವಾಗಿ ಆಸರೆಯಾದಂಥವ್ರು ಅಂತಂದ್ರೆ ನಮ್ಮ ಕನ್ನಡದ ಖ್ಯಾತರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರು ತಮ್ಮನೇ ಅಂತ ಹೇಳ್ತಿದ್ರು, ಇವರು ಅವರಿಗೆ ಅಣ್ಣ ಅಂತ ಹೇಳ್ತಿದ್ರು. ಅವರು ಇವರಿಗೆ ಬಹಳಷ್ಟು ಕೆಲಸವನ್ನ ಕೊಟ್ಟು ಆರ್ಥಿಕವಾಗಿ ಸಹಾಯ, ಮಕ್ಕಳ ಮದುವೆಯಲ್ಲಿ ಸಹಾಯ ಮಾಡಿದ್ರು. ಹೀಗೆ ಅವ್ರನ್ನ ಬಹಳ ಸಾರಿ ನೆನೆಸ್ಕೊಳ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಬೇಂದ್ರೆಯವರು. ಅವರ ಸೊಗಸಿಗೆ ನಾನು ಮರಳಾಗಿದ್ದೀನಿ ಅಂತ ತಿಳ್ಕೊಂಡು ಆ ಒಂದು ಪೀಠದಲ್ಲಿ ಕುಂತ್ಕೊಂಡೇ ಹೇಳಿರ್ತಾರೆ ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಆಮೇಲೆ ಈ ಹಕ್ಕಿ ಹಾರುತ್ತಿದೆ ನೋಡಿದರ ಆ ಒಂದು ಕಲ್ಪನೆ, ಇಮೇಜಿನೇಷನ್ ನಿಜವಾಗ್ಲೂ ಒಬ್ಬ ಕವಿಕಾರನಿಗೆ ಬರುವಂತಹದ್ದು. ಅದು ಜನ್ಮಜಾತ ಪ್ರತಿಭೆಯ ಸೊತ್ತು ಅಂತಾನೆ ಹೇಳ್ಬಹುದು. ಇಂಥ ಒಂದು ಗಾರುಡಿಗ, ಶಬ್ದಗಾರುಡಿಗ ಈ ಸಾಕಷ್ಟು ಬಾರಿ ನೊಂದ್ಕೊಂಡದ್ದು ಇದೆ. ಆಮೇಲೆ ನಿಷ್ಠುರವಾಗಿ ಮಾತಾಡಿದಂತಹದ್ದು ಇದೆ. ಆಮೇಲೆ ಸಾಕಷ್ಟು ಬಾರಿ ಕನ್ನಡ ಸಾಹಿತ್ಯದಲ್ಲಿ ವಾಗ್ವಾದಗಳಿಗೆ ಕಾರಣವಾದಂತಹದ್ದು ಇದೆ. ಇಂಥವನು ಈ ರೀತಿಯಾಗಿ ತನ್ನ ಹೋರಾಟದ ಬದುಕಿನಲ್ಲಿ, ಜೀವನ ಹೋರಾಟದ ಬದುಕಿನ ಸಾಕಷ್ಟು ಭಾವನೆಗಳಲ್ಲಿ ಕಾರಿನಲ್ಲಿ ಬೇಂದ್ರೆಯವರ ಕಾವ್ಯ ಕುಸುಮಗಳು ಹರಡ್ತಾ ಇದ್ವು ಅಂತಂದ್ರೆ ಅದಕ್ಕೆ ನಿಜವಾಗ್ಲೂ ಹೆಮ್ಮೆ. ಅದು ಅದೇ ರೀತಿಯಾಗಿ ಕನ್ನಡದ ಒಂದು ಮೇಘದೂತ, ಕನ್ನಡ ಸಾರಸ್ವತ ಲೋಕಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹದ್ದು. ಸಾಹಿತ್ಯ ಪರಿಷತ್ನವರು ಇವರನ್ನ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಎಲ್ಲ ಆಯ್ಕೆಯನ್ನ ಮಾಡ್ತಾರೆ. ಅದರ ಕುರಿತು ಸಾಹಿತ್ಯದ ಒಂದು ವಿರಾಟ್ ಸ್ವರೂಪ ಅಂತನ್ನುವಂಥದ್ದು ಕುರಿತು ಸಮ್ಮೇಳನದಲ್ಲಿ ಭಾಷಣವನ್ನು ಮಾಡ್ತಾರೆ. ಆಮೇಲೆ ಇವರು ಸೊಲ್ಲಾಪುರದ DVA ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದಂಥದ್ದು. ಆಗ್ಲೂ ಸಹ ಮಕ್ಕಳನ್ನ ಕಳ್ಕೊಂಡಂಥದ್ದು, ಆನಂದ ಮತ ರಾಮಚಂದ್ರ ಅಂತನ್ನುವಂಥವ್ರು ಕಳ್ಕೊಂಡಂಥದ್ದು. ಆಮೇಲೆ ದತ್ತ ಸಾಕ್ಷಾತ್ಕಾರ ಪಡೆದಂತಹ ಪ್ರಭಾಕರ ಮಹಾರಾಜರವರ ದರ್ಶನವನ್ನು ಪಡೆದಂತಹದ್ದು. ಹೀಗೆ ಸಾಕಷ್ಟು ಒಂದು ಆಧ್ಯಾತ್ಮಿಕವಾಗಿ ಬೆಳೆದಂತ ಈ ಕವಿವರನ ಕುರಿತು ಈ ಹುಟ್ಟುಹಬ್ಬವನ್ನ ಸುಮಾರು ಆಚರಣೆ ಮಾಡುವಂತಹದ್ದು ನಿಧಿಯೊಂದಿಗೆ ಸಾಕಷ್ಟು ಕಡೆ ಇದು ಮಾಡ್ತಾರೆ. ಗೌರ್ಮೆಂಟ್ ಅನ್ನು ಸಾಕಷ್ಟು ಇತ್ತೀಚೆಗೆ ಅವರದ್ದು ಒಂದು ಭವನವನ್ನ ನಿರ್ಮಿಸಿ ಅವರ ಒಂದು ಎಲ್ಲ ಪುಸ್ತಕಗಳಲ್ಲಿ ಇಟ್ಟಂತದ್ದು ಕಂಡು ಬರ್ತದೆ. ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಪೀಠವನ್ನೇ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಅವರು ಇಂಥ ಹಲವಾರು ಸಂಗತಿಗಳನ್ನ ನಾವು ಹಂಚಿಕೊಳ್ಳೋದರ ಜೊತೆಯಲ್ಲಿ ಕೆಲವು ಪದ್ಯಗಳಿಗೆ ತನ್ನದೇ ಆದ ಒಂದು ಐತಿಹ್ಯತೆ, ಒಂದು ವಿಶೇಷತೆ ಅಂತ ಅನ್ನುವಂಥದ್ದಿದೆ. ಪ್ರಸ್ತುತ ನಿಮಗಿಟ್ಟಂಥದ್ದು ಹುಬ್ಬಳ್ಳಿಯವ ಅಂತನ್ನುವಂಥದ್ದು ಪದ್ಯ. ಇವರಿಗೆ ಇನ್ನೊಂದು ಘಟನೆಯನ್ನ ಹೇಳೋದು ಅದಕ್ಕಿಂತ ಮುಂಚೆ ಬಹಳ ಒಳ್ಳೇದನ್ಸುತ್ತೆ. ಈ ಬೇಂದ್ರೆಯವರು ವಯಸ್ಸಾದಂತೆ ಹೊಸ ಹೊಸ ಹವ್ಯಾಸಗಳನ್ನ ಮಾಡ್ಕೊಂತ ಬಂದ್ರು. ಅದರೊಳಗೆ ತಮ್ಮ ಮನಸ್ಸು, ಅದು ಕೌತುಕದ ಒಂದು ವಿಷಯನೇ, ಕುತೂಹಲದ ವಿಷಯನೂ ಆಗಿದೆ. ಅದು 1976ರಿಂದ ನಂತರ ಈ ಗಣಿತ ಇರಬಹುದು, ಭೌತಶಾಸ್ತ್ರ ಇರಬಹುದು, ಜೀವವಿಜ್ಞಾನ, ಇಂಥ ಈ ವೈಜ್ಞಾನಿಕ ವಿಜ್ಞಾನದ ವಿಷಯಗಳನ್ನ ಇವರು ಅಭ್ಯಾಸ ನಡೆಸಿದ್ದಾರೆ. ಅವರಿಗೆ ಕೊನೆಗೆ ಒಂದು ಈ ಶಬ್ದಗಳ ಒಂದು ಸ್ಪಷ್ಟತೆಗೆ ಅಂತ ಸಂಖ್ಯೆಗಳ ಒಂದು ನಿಖರತೆ ಕಡೆಗೆ ಹೆಚ್ಚು ಒಲವಾಗಿ ಸಾಂಖ್ಯ ಮತ್ತು ಸಂಖ್ಯಾ ಸಿದ್ಧಾಂತ ಚಿಂತನೆಗೆ ತಮ್ಮ ಮನಸ್ಸನ್ನು ಮೀಸಲಾಗಿಸಿಕೊಂಡಿರ್ತಾರೆ. ಒಂದೇ ತಮ್ಮದೇ ಆದಂತಹ ವರ್ತುಳ. ನೀವು ಈ ಗಮನಿಸಿರ್ಬಹುದು, ಒಂದು 4 ತಂತಿ ಕವನ ಸಂಕಲನದಲ್ಲಿ ಯಾವ ರೀತಿಯಾಗಿ ಅವರ ಡಯಾಗ್ರಾಮ್ಗಳನ್ನ ಹಾಕ್ತಾರೆ, ಇದನ್ನ ಅಷ್ಟ ಚೌಕ ಕೋಷ್ಟಕಗಳನ್ನ ಹಾಕುವಂತದ್ದು. ಈ ಸಂಖ್ಯಾಶಾಸ್ತ್ರದ ಒಂದು ಸಂಶೋಧನೆಯಲ್ಲಿ ಬಹಳ ಅಪರಿಮಿತವಾದಂತಹ ಒಂದು ಶ್ರದ್ಧೆ, ನಂಬಿಕೆ ಮತ್ತು ವಿಶ್ವಾಸಗಳಿಂದ ಅವರು ಕಾವ್ಯ ರೂಪವನ್ನು ಕೊಟ್ಟಿದ್ರು. ಹೀಗೆ ಈ ಸಂಖ್ಯಾಶಾಸ್ತ್ರದ ಸಿದ್ಧಿಗೆ ಅವರು ಪ್ರಯತ್ನ ಪಟ್ಟಂತದ್ದು ಒಂದು ರೀತಿ ಮನಸ್ಸನ್ನ ಒಂದು ಸ್ಪಷ್ಟತೆಯ ಕಡೆಗೆ, ಕಾಣಿಕೆಗೆ ಮನಸ್ಸು ಕೊಡ್ತಿದ್ದ. ಅವರು ಶರೀರ ಮತ್ತು ಆರೋಗ್ಯ ಕೈಕೊಟ್ಟು ಕೊನೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಉಳ್ತಾರೆ. ಆಮೇಲೆ ಅವರೆಲ್ಲ ಒಂದು ರೀತಿ ಹೇಗೆ ಅಂತಂದಾಗ ಸುಮಾರು ನಿರ್ವಹಣೆ ಹೊಂದುವಂತದ್ದಕ್ಕೆ ಒಂದು ಪದ್ಯವನ್ನ ಅಲ್ಲಿ ಕೊಡ್ಬೋದು ನಾವು. ಹಗಲಿರಳು ತಾಳಕ್ಕ ಮುಗಿಯದ ಕಾಳಕ್ಕ ಜನ್ಮಗಳ ಮ್ಯಾಲಕ್ಕ ಕುಣಿಯೋನು ಬಾರ ಕುಣಿಯೋನು ಬಾರ. ಹಾಡಿದಂತ ಕವಿ ಹಬ್ಬದ ಬೆಳಕಾಗಿ ಹೋಗ್ಬಿಡ್ತಾರೆ. ಆ ಕೆಲವೊಂದಷ್ಟು ಪದ್ಯಗಳಲ್ಲಿ ಅವರು ಯಾವ ರೀತಿಯಾಗಿ ಹಾಡ್ತಾರೆ ಅಂತನ್ನುವಂಥದ್ದಕ್ಕೆ ಒಂದು, ಈ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಬೈದ ನುಣ್ಣನೆರಕವ ಬೈದ ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ಹೋಯ್ತೋ ಜಗವೆಲ್ಲ ತೊಯ್ದ. ಆಮೇಲೆ ಇನ್ನೊಂದು ಅದ್ಭುತವಾದಂತಹ ಪದ್ಯವನ್ನ ನಿಮಗೆ ನೆನಪಿಸಿಕೊಳ್ಬೇಕಂದ್ರೆ, ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು, ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು. ಆಮೇಲೆ ಇಂಥ ಸಾಕಷ್ಟು ಪದ್ಯಗಳನ್ನ ನಾವು ಗಮನಿಸಿದಾಗ ಒಂದು ರೀತಿ
ನಿಮಗೆ ಕುರುಡು ಕಾಂಚಾನ ಪದ್ಯವನ್ನ ನೆನಪಿಸೋದಾದ್ರೆ, ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾನ. ಹೇಗೆ ಕಾಂಚಾನ ಅನ್ನುವಂಥದ್ದು ಮನುಷ್ಯನನ್ನ ಆಡಿಸ್ತದೆ ಅಂತ ಅನ್ನುವಂಥದ್ದನ್ನ ನೋಡಬಹುದು. ಅದೇ ರೀತಿಯಾಗಿ ಅವು ಎಷ್ಟೊಂದು ಅದ್ಭುತವಾದಂತ ರೀತಿ ಒಳಗೆ ಕೆಲವೊಂದಷ್ಟು ಪದ್ಯಗಳು ಮೂಡಿ ಬರ್ತಾವಂತ ಅನ್ನುವಂಥದ್ದಕ್ಕೆ, ಕುಣಿಯೋನು ಬಾರ ಕುಣಿಯೋನು ಬಾರ ಆ ಪದ್ಯದಲ್ಲಿ ನೀವು ಗಮನಿಸಿರುವ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋನು ಬಾರ, ಕುಯ್ ಕುಣುಕಿಸಿ ಕೈ ಮಲಕಿಸಿ ಮೈ ಮೈ ತಕತೈ ತೈ 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 ಚಕ ಚಕ ಚಂಚಲ ಮಿಂಚಿನ ಗೊಂಚಲ ಚಕಮಕಿ ಚಲಮಲಕು. ಹೀಗೆ ಅವು ಅದ್ರ ಜೊತೆ ನಾವೇ ಕುಣಿತಿದ್ದೆವು ಅಂತನ್ನುವಂತ ಒಂದು ಲಯಗಾರಿಕೆ ಅದು. ಹಾಗೆ ಪಾತ್ರಗಿತ್ತಿ ಪಕ್ಕ ಅಂತನ್ನುವಂತ ಹಾಡನ್ನು ನೋಡ್ಬೋದು. ಅದ್ಭುತ, ಎಲ್ಲರೂ ಕುಣಿಬಹುದೇನೋ. ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಚುಚ್ಚಿ ಚುಚ್ಚಿ ಮೇಲ್ಕ ಅರಿಶಿನ ಹಚ್ಚಿ, ಮನ್ನ ಚಿಕ್ಕಿ ಚಿಕ್ಕಿ ಇಟ್ಟ ಬೆಳ್ಳೆ ಅಕ್ಕಿ, ಸುತ್ತು ಕುಂಕುಮದೇಳಿ ಎಳೆದ ಕಾಡಿಗೆ ಸುಳಿ, ಗಾಳಿ ಕೆನಲೇನ ಮಾಡಿದಾರ ತಾನ, ಕಾನದಲ್ಲೋ ಮೂಡಿ ಬಂದ ಗಾಳ ಗೂಡಿ, ಇನ್ನು ಎಲ್ಲಿಗೂಟ ನಂದನದ ತೋಟ ಅಂತನ್ನುವಂಥದ್ದು. ಹೀಗೆ ನಾವು ಇವರ ಒಂದು ಪದ್ಯಗಳನ್ನ ಓದ್ತಾ 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 ಎಲ್ಲಿಗೆ ನಾವೇ ಮೈ ಮರೆಯುವಂತಹ ಒಂದು ಪ್ರಸಂಗಕ್ಕೆ ನಾವು ಬರ್ತೀವಿ. ಅದಕ್ಕೆ ಈ ಬೇಂದ್ರೆಯರನ್ನ ನಾವು, ಬೇಂದ್ರೆ ಮಹಾಶಯರನ್ನ ಒಂದು ರೀತಿ ವರಕವಿ ಇದು ಸುಲಭವಾಗಿ ಬರುವಂತದ್ದಲ್ಲ, ಕೊಡುಗೆ ಒಂದು ಜೀವನ ಸಂದೇಶವನ್ನ ಇವರು ಕೊಡ್ತಾರೆ. ಅದು ರಸವೇ ಜನನವೇ ರಸವೇ ಮರಣ ಸಮರಸವೇ ಜೀವನ ಅಂತನ್ನುವಂಥದ್ದು. ಆ ಮೂಲಕ ಈ ಬದುಕಿನಲ್ಲಿ ಏನಿದೆ ಏನಿಲ್ಲ ಅಂತನ್ನುವಂಥದ್ದು, ರಸವೇ ಜನನವೇ ರಸವೇ ಮರಣ ಸಮರಸವೇ ಜೀವನ, ಹೀಗೆ ಒಂದು ಬದುಕಿನ ಒಂದು ದಿವ್ಯವಾದಂಥ ಸಂದೇಶವನ್ನ ಬೇಂದ್ರೆ ನಮಗೆ ನೀಡ್ತಾರೆ. ಆ ದಿಶೆಯಲ್ಲಿ ನಾವು ಬೇಂದ್ರೆಯವರ ಪದ್ಯಗಳನ್ನ, ಬೇಂದ್ರೆಯವರ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತಹದ್ದು ಪ್ರಸ್ತುತ ಒಂದು ವರ್ತಮಾನದ ಕಾಲಘಟ್ಟದಲ್ಲಿ ಅತ್ಯಮೂಲ್ಯವಾದಂಥದ್ದಂತ ಹೇಳ್ತಾ, ಈ ಒಂದು ನಿಮಗೆ ಪಠ್ಯಭಾಗಕ್ಕೆ ಇಟ್ಟಂತ ಒಂದು ಅದ್ಭುತವಾದಂತ ಒಂದು ಕವನ ಪದ್ಯ ಅದು ಯಾವುದಂದ್ರೆ ಹುಬ್ಬಳ್ಳಿ ಯಾವ ಅಂತನ್ನುವಂಥದ್ದು. ನೀವೆಲ್ಲ ಬಹುತೇಕ ಆ ಹಾಡನ್ನ ಕೇಳಿರ್ತೀರಿ ಅಂದ್ಕೊಂಡಿರ್ತೀನಿ. ವಾರದಾಗ 3 ಸರ್ತಿ ಬಂದು ಹೋಗವ, ಇನ್ನು ಯಾಕೆ ಬರ್ಲಿಲ್ಲ ಅವ ಹುಬ್ಬಳ್ಳಿ ಯಾವ ಅನ್ನುವಂಥ ಪದ್ಯವನ್ನ. ಆ ಪದ್ಯದೊಳಗೆ ಇರುವಂತ ಒಂದು ತಿರುಳು ಏನು ಅಂತಂದಾಗ, ನಾನು ನೆಕ್ಸ್ಟ್ ತರಗತಿಯಲ್ಲಿ ಆ ಪದ್ಯದ ಕುರಿತು ವಿವರಣೆಯನ್ನು ನೀಡ್ತೇನೆ. ಅದಕ್ಕೆ ಮುಂಚೆ ಈ ಪದ್ಯದ ತಿರುಳನ್ನ ಹೇಳ್ಕೊಂಡು ನಾನು ಈ ಒಂದು ಅಧಿವೇಶನದ ಅವಧಿಯನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಸೂಳೆ ಒಬ್ಳು, ಅದರ ಕತೆ ನಂತರದಲ್ಲಿ ಹೇಳ್ತೇನೆ. ಸೂಳೆ ಒಬ್ಳು ತನ್ನ ನಲ್ಲನ ಆಗಮನಕ್ಕಾಗಿ ವಿರಹದ ವೇದನೆಯಿಂದ ಪರಿತಪಿಸುತ್ತಾ ಒಂದು ಪ್ರಣಯ ಭಂಗದಿಂದ ವಿರಹಿತಳಾಗಿ ಉನ್ಮಾದದಲ್ಲಿ ಹಾಡುವಂತ ಒಂದು ಸನ್ನಿವೇಶ ಏನಿದೆನೋ ಅದೇ ಈ ಪದ್ಯದ ತಿರುಳು. ಇದು ಬಹಳಷ್ಟು ಜನರಿಗೆ ಕಂಠಪಾಠೋಪಾದಿಯಲ್ಲಿ ಇಡೀ ಕನ್ನಡ ನಾಡಿನ ತುಂಬ ಈ ಹಾಡನ್ನು ಕೇಳಿದವರು ಇಲ್ಲಾನೆ ಅಂತ ಅನ್ಬಹುದು. ಹೀಗೆ ತನ್ನದೇ ಆದಂತ ವಿಶೇಷತೆಯನ್ನ ಒಳಗೊಂಡಂತದ್ದು ಈ ಹುಬ್ಬಳ್ಳಿ ಯಾವ ಪದ್ಯ ಅಂತ ಹೇಳ್ಬೋದು. ಇಂಥ ಹುಬ್ಬಳ್ಳಿ ಯಾವ ಪದ್ಯವನ್ನ ಕೊಟ್ಟಂತ ಬೇಂದ್ರೆ ಮಾಸ್ತರನಿಗೆ ನಾವು ಒಂದು ಧನ್ಯವಾದ, ಒಂದು ಹ್ಯಾಟ್ಸಪ್ ಅನ್ನ ಹೇಳಲೇಬೇಕು. ಅದಕ್ಕಾಗಿ ಆ ಪದ್ಯವನ್ನ ನಾವು ಓದಿ ಅರ್ಥೈಸಿಕೊಂಡು ಅದರ ಒಂದು ಹೊಳಹುಗಳನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದ.